ಇದು ಅವಕಾಡೊ ಅಂತ ಸೋಷಿಯಲ್ ಮೀಡಿಯಾ ತುಂಬ ಓಡಾಡೋ ಮೊದಲು ನಮಗೆ ಬಟರ್ ಫ್ರೂಟ್ ಬೆಣ್ಣೆಹಣ್ಣು ಅಂತಾನೆ ಚಿರಪರಿಚಿತ. ನಾನು ಫಸ್ಟ್ ಟೈಮ್ ಅವಕಾಡೊ ಅಂತ ಹೆಸರು ಕೇಳಿದಾಗ ಇದ್ಯಾವುದಪ್ಪ ಅಂತ ಸರ್ಚ್ ಮಾಡಿದ ಮೇಲೆ ಗೊತ್ತಾಯಿತು ಇದನ್ನ ಬಟರ್ ಫ್ರೂಟ್ ಅಂತ. ಇದನ್ನು ಎರಡು ಭಾಗ ಮಾಡಿ ಮಧ್ಯದಲ್ಲಿರೋ ಅದ್ರ ಬೀಜ ತೆಗೆದು ಅದರ ತಿರುಳನ್ನು ಅಂದರೆ ಪಲ್ಪನ್ನು ತಗೊಂಡು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ತಿಂತಿದ್ವಿ, ಇಲ್ಲ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ವಿ. ಅಷ್ಟೇ ಗೊತ್ತಿದ್ದಿದ್ದು ನನಗೆ. ಇವಾಗ ಇದರಲ್ಲೇ ವೆರೈಟೀಸ್ ಆಫ್ ರೆಸಿಪೀಸ್ಗಳು ಸಿಗುತ್ತೆ. ನಾನಿವತ್ತು ಐಸ್ ಕ್ರೀಮ್ ಟ್ರೈ ಮಾಡ್ತಿದ್ದೀನಿ. ಅದಕ್ಕೆ ಬಟರ್ ಫ್ರೂಟ್ನ ಪಲ್ಪೆಲ್ಲ ತೆಗೆದು 1 ಗ್ಲಾಸ್ ಸಕ್ಕರೆ 1 ಗ್ಲಾಸ್ ಹಾಲು ಹಾಕಿ ಮಿಕ್ಸಿಲಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ಫ್ರೀಝರಲ್ಲಿ ಎತ್ತಿಡ್ತಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಜಾಸ್ತಿ ಏನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಹೋಗ್ತಿಲ್ಲ. ಸಕ್ಸಸ್ ಆದರೆ ಬೇರೆ ಪ್ರಯೋಗಗಳನ್ನ ಮಾಡಬಹುದು ಅಂತ. ಹಾಗೆಯೇ ರಾತ್ರಿ ಊಟಕ್ಕೆ ಬೆಳಗ್ಗೆ ಸೊಪ್ಪು ತೊಗೊಂಡಿದ್ದೆ, ಅದನ್ನು ಹೆಸರುಕಾಳು ಜೊತೆ ಹಾಕಿ ಬಸ್ಸಾಂಬಾರು ಮಾಡಿ ಸೊಪ್ಪು ಒಗ್ಗರಣೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಸೊಪ್ಪು ತೊಗೊಂಡಾಗೆಲ್ಲ ಉಪ್ಸಾರು ಕೇಳ್ತಾರೆ, ಆದರೆ ನಾನು ಉಪ್ಸಾರು ತಿನ್ನಲ್ಲ. ನನಗೆ ಯಾಕೋ ಅದು ಒಂಚೂರು ಟೇಸ್ಟ್ ಅಂತ ಅನಿಸಲ್ಲ. ಉಪ್ಸಾರು ಫ್ಯಾನ್ಸ್ಗಳು ದಯವಿಟ್ಟು ಬಂದು ನನ್ನ ಬೈಬಿಡಿ, ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಉಪ್ಸಾರು ಮಾಡಿದಾಗಲೆಲ್ಲ ನನಗೆ ಅಂತ ಸಪ್ರೇಟ್ ಸಾಂಬಾರು ಮಾಡ್ಕೋತೀನಿ. ಬೇಯಿಸಿರೋ ಸೊಪ್ಪನ್ನೇ ತೆಗೆದು ರುಬ್ಬಿ ಮಸೊಪ್ಪು ಅಥವಾ ಬಸ್ಸಾರು ಏನೋ ಒಂದು ಮಾಡ್ಕೋತೀನಿ. ಇವತ್ತು ಮಸೊಪ್ಪು ಮಾಡ್ಕೊಂಡಿದ್ದೀನಿ. ಸೊಪ್ಪು ಪಲ್ಯಗಳಂದರೆ ಇಷ್ಟ, ಬಟ್ ಉಪ್ಸಾರು ಇಷ್ಟ ಆಗಲ್ಲ. ಅಡುಗೆ ರೆಡಿ ಮಾಡಿ ಬೆಳಗ್ಗೆ ದೋಸೆಗೆ ಹಿಟ್ಟು ರುಬ್ಬಿಟ್ಟು ಊಟ ಮಾಡಿ ಇವತ್ತಿನ ಅಡುಗೆ ಮನೆ ಸೆಷನ್ನ ಮುಗಿಸಿದ್ದಾಯಿತು.